ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆಯಾಗಿದೆ. ಸದ್ಯ ಬಂಧನಕ್ಕೊಳಗಾಗೋದನ್ನ ಬಿಟ್ಟರೆ ಬೇರೆ ಆಯ್ಕೆಯೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನನ್ನ ಕೇಳಿ. ಆದರೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾಗೊಂಡಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಬಯಸಿದ್ದು ಆಗಿಲ್ಲ. ಸದ್ಯ ಬಂಧನದ ಅನಿವಾರ್ಯ ಪರಿಸ್ಥಿತಿ. ಹೈಕೋರ್ಟ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ರದ್ದಾಗಿತ್ತು. ಸುಪ್ರೀಂ ಮೊರೆ ಹೋಗಿದ್ರು ಭೈರತಿ ಬಸವರಾಜ್, ಅಲ್ಲೂ ಹಿನ್ನಡೆಯಾಗಿದೆ. ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಕೂಡ ತಿರಸ್ಕರಿಸಿದೆ. ಭೈರತಿ ಬಸವರಾಜ್ ಅವರ ಬಂಧನ ಫಿಕ್ಸ್ ಆಗ್ತಾ ಇದೆ. ಬಂಧನಕ್ಕೊಳಗಾಗೋದನ್ನ ಬಿಟ್ಟರೆ ಬೇರೆ ಆಯ್ಕೆಗಳಿಲ್ಲ ಭೈರತಿ ಬಸವರಾಜ್ ಅವರ ಪಾಲಿಗೆ. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನನ್ನ ರದ್ದು ಮಾಡೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೆಲ ವಿಚಾರಗಳನ್ನು ಕೂಡ ಹೇಳಿದೆ. ಅದು ಬಹಳ ಪ್ರಮುಖವಾಗಿದೆ. ಸೆಷನ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತು, ಹೈಕೋರ್ಟಿಗೆ ಹೋದ್ರು, ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತು, ಸುಪ್ರೀಂ ಮೊರೆ ಹೋದ್ರು, ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಸದ್ಯ ಅವರ ಅರ್ಜಿ ರಿಜೆಕ್ಟ್ ಆಗಿದೆ. ಅರ್ಜಿಯನ್ನು ವಜಾಗೊಳಿಸುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೆಲ ಸ್ಪಷ್ಟ ಸೂಚನೆಗಳನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಸೂಚನೆಗಳ ಪೈಕಿ ಪ್ರಮುಖವಾಗಿರೋದು ಭೈರತಿ ಬಸವರಾಜ್ ವಿಚಾರಣೆ ಎದುರಿಸಲಿ, ಸಾರ್ವಜನಿಕ ಸೇವಕನಾಗಿ ಅಂದ್ರೆ ಜನಪ್ರತಿನಿಧಿಯಾಗಿ ವಿಚಾರಣೆಯನ್ನ ಧೈರ್ಯವಾಗಿ ಎದುರಿಸಲಿ ಭೈರತಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಇದೆ. ಇನ್ನು ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗದೀಶ್ ಜೊತೆ ಭೈರತಿ ಬಸವರಾಜ್ ಸಂಪರ್ಕದಲ್ಲಿದ್ದಕ್ಕೆ ಸಾಕ್ಷ್ಯಗಳಿದ್ದಾವೆ ಅಂತ ಮುಖ್ಯ ನ್ಯಾಯಮೂರ್ತಿಗಳಿದ್ದಂತ ಪೀಠ ಸ್ಪಷ್ಟ ಮಾತುಗಳಲ್ಲಿ ಹೇಳಿರೋದು. ಆರೋಪಿ ಜಗದೀಶಿಗೂ ನನಗೂ ಯಾವ ಸಂಪರ್ಕವೂ ಇಲ್ಲ ಅಂತ ಭೈರತಿ ಬಸವರಾಜ್ ಅವರು ಹೇಳ್ತಾನೆ ಬಂದಿದ್ರು. ಅವರ ಪರ ವಕೀಲರು ಕೂಡ ಅದನ್ನೇ ಕೋರ್ಟ್ ಮುಂದಿಟ್ಟಿದ್ರು. ಆದರೆ ಕೋರ್ಟ್ ಅದನ್ನು ಒಪ್ಪಿಲ್ಲ. ಆರೋಪಿ ಜಗದೀಶ್ ಜೊತೆಗೆ ಸಂಪರ್ಕದಲ್ಲಿ ಇದ್ದಿದ್ದಕ್ಕೆ ಸಾಕ್ಷ್ಯಗಳಿದ್ದಾವೆ ಅನ್ನೋದನ್ನ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ. ಒಬ್ಬ ಜನಪ್ರತಿನಿಧಿಯಾಗಿ ಧೈರ್ಯವಾಗಿ ವಿಚಾರಣೆಯನ್ನು ಎದುರಿಸಲಿ ಅಂತ ಕೋರ್ಟ್ ಹೇಳಿರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಿಮಗೆ ನಿರೀಕ್ಷಣಾ ಜಾಮೀನು ಕೊಡ್ತಾ ಇದ್ವಿ, ಆದರೆ ನೀವು ಹೇಳಿದ್ದು ಜಗದೀಶ್ಗೂ ನಮಗೂ ಸಂಪರ್ಕ ಇಲ್ಲ ಅಂತ. ಜಗದೀಶ್ ಜೊತೆ ಸಂಪರ್ಕದಲ್ಲಿದ್ದಕ್ಕೆ ಸಿಡಿಆರ್ ಕಾಲ್ ಡೀಟೇಲ್ ರೆಕಾರ್ಡ್ ಸಾಕ್ಷ್ಯ ಹೇಳಿದೆ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಭೈರತಿ ಬಸವರಾಜ್ ವಿಚಾರಣೆ ಎದುರಿಸಲಿ ಅನ್ನೋದು ಕೋರ್ಟ್ ಕೊಟ್ಟಿರುವಂತ ಸೂಚನೆ. ಜನಪ್ರತಿನಿಧಿಯಾಗಿ ಧೈರ್ಯದಿಂದ ವಿಚಾರಣೆಯನ್ನು ಎದುರಿಸಲಿ ಅಂತ. ಜಗದೀಶ್ ಜೊತೆ ಭೈರತಿ ಸಂಪರ್ಕದಲ್ಲಿದ್ದಕ್ಕೆ ಸಾಕ್ಷಿ ಇದೆ. ಬಿಕ್ಲು ಶಿವನನ್ನ ತಾಯಿಯ ಮುಂದೆಯೇ ಹತ್ಯೆ ಮಾಡಲಾಗಿದೆ ಅಂತ ಹಿರಿಯ ವಕೀಲ ಮುಕುಲ್ ರೋಹಟಗಿ ಭೈರತಿ ಬಸವರಾಜ್ ಪರ ವಾದಿಸಿದ್ರು. ಪ್ರಮುಖ ಆರೋಪಿ ಜಗದೀಶ್ ಜೊತೆಗೆ ಸಂಪರ್ಕದಲ್ಲಿ ಯಾವುದೇ ಸಂಪರ್ಕ ಇಲ್ಲ ಅಂತ ಹೇಳಿದ್ರು. ಈ ವೇಳೆ ಕೋರ್ಟ್ ಹೇಳಿದ್ದು ಜಗದೀಶ್ ಜೊತೆಗೆ ನೀವು ಸಂಪರ್ಕದಲ್ಲಿ ಇದ್ದೀರಿ ಅನ್ನೋದಕ್ಕೆ ಸಿಡಿಆರ್ ಡೀಟೇಲ್ ಇದೆ. ಅಂದ್ರೆ ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದಕ್ಕೆ ಸಾಕ್ಷ್ಯಗಳಿದಾವೆ. ಪೊಲೀಸ್ ವಿಚಾರಣೆಯನ್ನ ಆರೋಪಿ ಎದುರಿಸಲಿ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿ ಅಂತ ಸೂಚಿಸಿರೋದು. ರೆಗ್ಯುಲರ್ ಬೇಲ್ ಯಾವಾಗ ಅಂತಂದ್ರೆ ಅರೆಸ್ಟ್ ಆದ ನಂತರ. ಸೊ ಪರೋಕ್ಷವಾಗಿ ಸುಪ್ರೀಂ ಕೋರ್ಟ್ ಹೇಳಿರೋದು ಅರೆಸ್ಟ್ ಆಗಿ ಸರೆಂಡರ್ ಆಗಿ ಅನ್ನುವಂಥ ಸೂಚನೆಯನ್ನೇ ಕೊಟ್ಟಿರೋದು.
ಭೈರತಿ ಬಸವರಾಜ್ ಅವರ ಪಾಲಿಗೆ ಸದ್ಯ ಯಾವ ಆಯ್ಕೆಗಳು ಕೂಡ ಉಳಿದಿಲ್ಲ. ಅರೆಸ್ಟ್ ಆಗೋದೊಂದನ್ನ ಬಿಟ್ಟರೆ ಮತ್ತೆ ಯಾವ ಆಯ್ಕೆಗಳು ಕೂಡ ಉಳಿದಿಲ್ಲ. ಸಿಐಡಿ ಮುಂದೆ ಇವತ್ತೇ ಶರಣಾಗುವಂತ ಸಾಧ್ಯತೆ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿ ನಂಬರ್ 5 ಎಲ್ಲ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇಲ್ಲಿಯವರೆಗೆ ಭೈರತಿಯೊಬ್ಬರನ್ನ ಹೊರತುಪಡಿಸಿ ಸದ್ಯ ಅವರು ಸರೆಂಡರ್ ಆಗುವಂತ ಸಾಧ್ಯತೆಗಳೇ ಕಾಣ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೆಹಲಿ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಅಲ್ಲಿಗೆ ಅರೆಸ್ಟ್ ಆಗೋದನ್ನ ಬಿಟ್ಟರೆ ಬೇರೆ ಆಯ್ಕೆಗಳೇ ಇಲ್ಲ ಭೈರತಿ ಮುಂದೆ ಈಗ. ಹೌದು ರಕ್ಷಿತ್, ಎಲ್ಲ ಅವಕಾಶಗಳು ಏನಿತ್ತೋ ಎಲ್ಲ ಅವಕಾಶಗಳು ಕೂಡ ಈಗ ಬಾಗಿಲು ಮುಚ್ಚಿದಂತೆಯೇ. ಈಗ ಉಳಿದಿರುವಂಥದ್ದು ಪೊಲೀಸರ ಮುಂದೆ ಶರಣಾಗಬೇಕು ಅಥವಾ ಕೋರ್ಟಲ್ಲಿ ಹೋಗಿ ಶರಣಾಗಬಹುದು. ನಂತರ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಮುಂದಿನ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಕೋರ್ಟ್ ಅಬ್ಸರ್ವೇಷನ್ ಅನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಬಹುತೇಕ ಇವರು ಕೊಟ್ಟಂತಹ ದಾಖಲೆಗಳೇ ಇವರಿಗೆ ಮುಳುವಾಯ್ತಾ ಅಂತ ಅನಿಸುವಂಥದ್ದು. ಒಂದು ಕಡೆ ಹೇಳ್ತಾರೆ ನಾವು ಆರೋಪಿ ಜಗದೀಶ್ಗೂ ನನಗೂ ಗೊತ್ತೇ ಇಲ್ಲ, ಸಂಬಂಧನೇ ಇಲ್ಲ ಅನ್ನುವಂಥದ್ದು. ಆದರೆ ಕೋರ್ಟ್ ಬಹಳ ಕೀನ್ ಅಬ್ಸರ್ವೇಷನ್ ಮಾಡಿದೆ. ನೀವು ಸಂಬಂಧ ಇಲ್ಲ ಅಂತ ಹೇಳ್ತೀರಿ, ಆದರೆ ನಿಮ್ಮ ಕರೆಗಳ ಪಟ್ಟಿ ಅಂದರೆ ಕಾಲ್ ಡೀಟೇಲ್ ರೆಕಾರ್ಡ್ ಏನು ಹೇಳುತ್ತೆ ಅಂತ ನೋಡಿದ್ದೀರಾ ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು. ಆ ಕರೆಗಳ ಪಟ್ಟಿಯನ್ನು ನೀವು ನೋಡಿದಾಗ, ಫೋನ್ ಕರೆಗಳ ಪಟ್ಟಿಯನ್ನು ನೀವು ನೋಡಿದಾಗ ನೀವು ಅವರ ಸಂಪರ್ಕದಲ್ಲಿ ಇದ್ರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ನೀವು ಇದನ್ನ ಹೇಳಿ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದಿರಿ. ಇಲ್ಲ ಅಂದರೆ ನಾವು ಬೇಲ್ ಕೊಡ್ತಾ ಇದ್ವಿ. ಈಗ ನೀವೇ ಈ ದಾಖಲೆಗಳನ್ನು ಹೇಳುವ ಮೂಲಕ ಅಥವಾ ಕರೆಗಳ ಪಟ್ಟಿಯೊಂದು ಹೇಳುತ್ತೆ, ನೀವು ಒಂದು ಹೇಳ್ತಾ ಇದ್ದೀರಿ, ಇದೇ ದಾಖಲೆ ಸಾಕು ನಿಮಗೆ ಬೇಲ್ ರಿಜೆಕ್ಟ್ ಮಾಡಲಿಕ್ಕೆ ಅನ್ನುವಂತಹ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಪೀಠ ಪಟ್ಟಿರುವಂಥದ್ದು. ಜೊತೆಗೆ ಇವರು ಏನು ಬಸವರಾಜ್ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಹಿಟಿಗೆ ವಾದವನ್ನ ಮಂಡಿಸ್ತಾ ಇದ್ರು. ವಾದ ಮಂಡಿಸುವಂತ ಸಂದರ್ಭದಲ್ಲಿ ಆರೋಪಿ ಗೊತ್ತಿಲ್ಲ, ಅವರ ತಾಯಿಯೇ ಮೃತನ ತಾಯಿಯೇ ಬಂದು ಹೇಳಿಕೆ ಕೊಟ್ಟಿರುವಂಥದ್ದು. ಪೊಲೀಸರು ಹೇಳು ಅಂದ್ರು, ಅದಕ್ಕೆ ಹೇಳದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮತ್ತೆ ಬಸವರಾಜ್ಗೂ ನಮ್ಮ ಮಗನಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆ ಅವರ ತಾಯಿಯಿಂದಲೇ ಬಂದಿದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ವಾದವನ್ನ ಮುಂದಿಟ್ರು. ಆದರೆ ಪೀಠದ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಇರಲಿಲ್ಲ. ಯಾಕೆಂದ್ರೆ ಕಾಲ್ ಡೀಟೇಲ್ಸ್ ಒಂದು ಹೇಳ್ತಾ ಇದೆ, ಮತ್ತೆ ನೀವು ಒಂದು ಹೇಳ್ತಾ ಇದ್ದೀರಿ. ನೀವು ಶ್ರೀಲಂಕಾದಲ್ಲಿ ಆರೋಪಿ ತಲೆಮರೆಸಿಕೊಂಡಿದ್ರೂ ಕೂಡ ನಿಮ್ಮ ಕಾಲ್ ಡೀಟೇಲ್ ಅಲ್ಲಿ ಅವೆಲ್ಲವೂ ಕೂಡ ಬಂದಿರುವಂಥದ್ದು, ನೀವು ಸಂಪರ್ಕದಲ್ಲಿ ಇದ್ರಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನೀವು ಡೈರೆಕ್ಟ್ ಆಗಿ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡುವಂಥದ್ದೇ ಒಳ್ಳೆಯದು. ಹಾಗಾಗಿ ಇದನ್ನ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ನಾವು ಎಂಟರ್ಟೈನ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಮಂಜುನಾಥ್, ಅಂದ್ರೆ ರೆಗ್ಯುಲರ್ ಬೇಲಿಗೆ ಅರ್ಜಿ ಸಲ್ಲಿಸಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಪರೋಕ್ಷವಾಗಿ ಹೇಳ್ತಾ ಇರೋದು ಗೋ ಅಂಡ್ ಗೆಟ್ ಅರೆಸ್ಟೆಡ್ ಅಂತ, ಅರೆಸ್ಟ್ ಆಗು ಅಂತ. ಪರೋಕ್ಷ ಅಂತ ಏನಿಲ್ಲ, ಡೈರೆಕ್ಟ್ ಆಗಿ ಅದು ನಿಮ್ಮ ಬೇರೆ ದಾರಿನೇ ಇಲ್ಲ. ಅದು ಕೋರ್ಟ್ ಭಾಷೆ ಹಾಗೆಯೇ ಬಳಸುವಂಥದ್ದು. ನೀವು ಹೋಗಿ ನೀವು ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿ ಅಂದರೆ ಆಂಟಿಸಿಪೇಟರಿ ಬೇಟೆಯಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನೀವು ಅಂತಿಮವಾಗಿ ನಿಮ್ಗೆ ಉಳಿದಿರೋ ದಾರಿ ರೆಗ್ಯುಲರ್ ಬೇಲು. ರೆಗ್ಯುಲರ್ ಬೇಲಿಗೆ ನೀವು ಹೋದಂಥ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದು, ಅಥವಾ ನೀವು ಸರೆಂಡರ್ ಆಗಿ ಒಂದು ಸರೆಂಡರ್ ಆಗಬೇಕು, ಇಲ್ಲ ಪೊಲೀಸರು ಹೋಗಿ ಅರೆಸ್ಟ್ ಮಾಡಬೇಕು, ಆಮೇಲೆ ಬೇಲಿಗೆ ರೆಗ್ಯುಲರ್ ಬೇಲ್ ವಿಚಾರ ಬರುತ್ತೆ. ಸೊ ಆ ಪ್ರಕ್ರಿಯೆ ನಡೆಯದ ಹೊರತು ಇದು ಯಾವುದು ಕೂಡ ಆಗೋದಿಲ್ಲ. ಹಾಗಾಗಿ ಈಗ ಅರೆಸ್ಟ್ ಒಂದೇ ಅವ್ರಿಗೆ ಇರುವಂಥದ್ದು, ಅರೆಸ್ಟ್ ಆಗಬೇಕು. ಪೊಲೀಸ್ ಏನಾದರೂ ಕಸ್ಟಡಿಗೆ ತಗೊಂಡ್ರೆ ಅವ್ರ ವಿಚಾರಣೆಯನ್ನು ಕೂಡ ಎದುರಿಸಬೇಕು. ಆಮೇಲೆ ಜೇಸಿಗೆ ಕಳಿಸಬಹುದು, ಜೇಸಿ ಅಂದರೆ ಜೈಲಿಗೆ ಕಳಿಸ್ಬೋದು. ಆನಂತರ ಅವರು ಮತ್ತೆ ಬೇಲಿಗೆ ಅರ್ಜಿ ಹಾಕೋಬಹುದು, ಅಥವಾ ಅದೇ ಸಂದರ್ಭದಲ್ಲಿ ಜೈಲಿಗೆ ಕಳಿಸುವಂಥ ಸಂದರ್ಭದಲ್ಲೂ ಕೂಡ ಹೇಳ್ಬೋದು, ನಾವು ಈ ರೀತಿ ಕೋಆಪರೇಟ್ ಮಾಡಿದ್ದೀವಿ, ಸುಪ್ರೀಂ ಕೋರ್ಟ್ ಹೇಳಿದಂತೆಯೂ ಕೂಡ ನಾವು ನಡ್ಕೊಂಡಿದ್ದೀವಿ, ಹಾಗಾಗಿ ನಮ್ಗೆ ಇಲ್ಲೇ ರೆಗ್ಯುಲರ್ ಬೇಲ್ ಕೊಡಿ ಅಂತ ಕೇಳ್ಬೋದು. ಆಗ ನ್ಯಾಯಪೀಠ ಯಾವ ತೀರ್ಮಾನ ಬೇಕಾದರೂ ಕೂಡ ಅಲ್ಲಿ ಮಾಡ್ಬೋದಾಗಿರುತ್ತೆ. ರಕ್ಷಿತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಶಾಸಕ ಭೈರತಿ ಬಸವರಾಜ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗಿದೆ. ಅರೆಸ್ಟ್ ಆಗೋದನ್ನ ಹೊರತುಪಡಿಸಿದರೆ ಬೇರೆ ದಾರಿ ಇಲ್ಲ. ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ನೀವು ರೆಗ್ಯುಲರ್ ಬೇಲಿಗೆ ಅರ್ಜಿ ಸಲ್ಲಿಸಿ, ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಭೈರತಿ ಬಸವರಾಜ್ ಸಿಐಡಿ ಅಧಿಕಾರಿಗಳ ಮುಂದೆ ಶರಣಾಗ್ತಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಮುಕುಲ್ ರೋಹ್ಟಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭೈರತಿ ಪರ ವಕೀಲರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆಯೋದರ ಜೊತೆಗೆ ಸಿಐಡಿ ಅಧಿಕಾರಿಗಳ ಮುಂದೆ ನನ್ನ ಕಕ್ಷಿದಾರರು ಹಾಜರಾಗ್ತಾರೆ ಅನ್ನುವಂಥ ಸೂಚನೆಯನ್ನ, ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ
ಮುಕುಲ್ ರೋಹ್ಟಗಿ ಅವರು ಕೊಟ್ಟಿರೋದು. ಭೈರತಿ ಬಸವರಾಜ್ ಪರ ಹಿರಿಯ ವಕೀಲ ಮುಕುಲ್ ರೋಹ್ಟಗಿ ವಾದ ಮಂಡಿಸಿದ್ರು. ಕೋರ್ಟ್ ಸೂಚನೆಯ ಬೆನ್ನಿಗೆ ಅವರು ಕೊಟ್ಟಿರುವಂತ ಮಾಹಿತಿ, ನನ್ನ ಕಕ್ಷಿದಾರರು ಸಿಐಡಿ ಮುಂದೆ ಶರಣಾಗ್ತಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಸೆಷನ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ವರೆಗೂ ಹೋದರೂ ಕೂಡ ಭೈರತಿ ಬಸವರಾಜ್ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ. ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರಾಗಿತ್ತು ಅವರಿಗೆ ಡಿಸೆಂಬರ್ 26ನೇ ತಾರೀಕು. ಆ ಕಾರಣಕ್ಕಾಗಿ ಅವರು ಬಂಧನಕ್ಕೊಳಗಾಗಿರಲಿಲ್ಲ. ಹೈಕೋರ್ಟ್ ಆನಂತರ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ರದ್ದು ಮಾಡಿತು. ನಂತರ ಸುಪ್ರೀಂ ಮೊರೆ ಹೋದರು. ಸುಪ್ರೀಂನಲ್ಲೂ ಹಿನ್ನಡೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.